ಕೂಡ ओम नगर्मनान प्रदयातने रत्कागे नैके अवदत्तमान अदगो परेण नागंदिके दंगवाया मित्राजले गत्कदगा विदंदे एतान्त विज्ञानरादेवनादिदात्मरुष्यं दिदर्वे तत्र विदत्रं गहनं विदोगस्तस्मिन् यदन्त्रपदमास जज्ञां ओरेणाो परप्रोक्तो वेदान्तेन तस्य प्रतिपदे ಕೃಷ್ಣನ ಆ ಒಂದು ಪ್ರತ್ಯೇಕವನ್ನು ಕಂಡು ಬಹಳ ಸಂತೋಷವಾಗಿದೆ. ಎಲ್ಲ ಕಡೆಯಲ್ಲಿಯೂ ಕೃಷ್ಣ ತಾನು ವೇಣುವನ್ನು ತುಟಿಯ ಸ್ವಲ್ಪ ಅಂತರದಲ್ಲಿ ಇಟ್ಕೊಂಡು ಇರ್ತಕ್ಕಂತಹ ಪ್ರತಿಮೆಯನ್ನು ನಾವು ಕಂಡರೆ, ಇಲ್ಲಿ ಕೃಷ್ಣನ ಪ್ರತೀಕದಲ್ಲಿ ಕೃಷ್ಣನ ತುಟಿಯ ಪಕ್ಕದಲ್ಲಿಯೇ ವೇಣುವಿದೆ. ಆ ವೇಣನ್ನು ನುಡಿಸುತ್ತಾ ಇರುವಂತಹ ಒಂದು ರೀತಿಯಲ್ಲಿ ಆ ಕೃಷ್ಣನ ಭಂಗಿಯನ್ನು ಕಂಡು, ಈ ಪ್ರತೀಕವನ್ನು ಕಂಡು ಬಹಳ ಅದ್ಭುತವಾಗಿರ್ತಕ್ಕಂತಹ ಪ್ರತೀಕ ಕಂಡು ನಮಗೆ ಬಹಳ ಸಂತೋಷವಾಗಿದೆ. ಕೃಷ್ಣ ಎಲ್ಲರ ದುಃಖಗಳ ಪರಿಹಾರಕ. ವೇಣುನಾದವನ್ನು ಮಾಡುವ ಮೂಲಕ ಎಲ್ಲರ ಮನಸ್ಸಿನ ತಾಪವನ್ನು ಪರಿಹಾರ ಮಾಡುವರು. ಭಗವಂತನ ಆ ವೇಣುನಾದ ಕೇಳುವುದಕ್ಕೋಸ್ಕರ ಆ ಕೊಡಲಿನಲ್ಲಿ ಲಕ್ಷ್ಮೀದೇವಿಯೇ ತಾನು ಕೂತ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಭಗವಂತನ ಅಧರಾಮೃತ ಪಾನ ಮಾಡಬೇಕು, ವೇಣುನಾದವನ್ನು ಮಾಡಬೇಕಾದ್ರೆ ಅಧರಾಮೃತ ಏನು ಬರುತ್ತೋ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವೇಣುವಿನಲ್ಲಿ ಲಕ್ಷ್ಮೀದೇವಿ ತಾನು ಸನ್ನಿಹಿತರಾಗಿದ್ದಾಳೆ ಅಂತ ವಿಶೇಷವಾಗಿ ಆ ಭಗವಂತನ ವೇಣುನಾದದ ವೈಭವವನ್ನು ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಕೃಷ್ಣ ತಾನು ಸಕಲ ದುಃಖಗಳ ಪರಿಹಾರಕ. ಕರ್ಷಣ ಕೃಷ್ಣ ಅಂತ ಹೇಳ್ತಾರಲ್ಲ, ಕರ್ಷಣ ಅಂತ ಅಪಹರಣ ಮಾಡುವಂತ ನಮಗೆಲ್ಲರಿಗೂ ಸಹಿತ ದುಃಖ ಬರಲಿಕ್ಕೆ ಮೂಲ ಕಾರಣ ನಾವು ಮಾಡಿರ್ತಕ್ಕಂತಹ ಪಾಪಗಳು. ನಾವು ಬೇರೆ ಬೇರೆ ಜನ್ಮಗಳಲ್ಲಿ ನಾನಾ ತರಹ
ಪಾಪಕರ್ಮಗಳನ್ನು ನಾವು ಮಾಡಿರ್ತೇವೆ. ಆ ಪಾಪಕರ್ಮಗಳ ನಿವೃತ್ತಿಗೋಸ್ಕರ ಆ ಪಾಪಕರ್ಮಗಳ ಫಲವನ್ನು ಅನುಭವಿಸ್ತಾ ಇರ್ತೇವೆ, ದುಃಖಗಳನ್ನು ಅನುಭವಿಸ್ತಾ ಇರ್ತೇವೆ ನಾವು. ಹಾಗಾದರೆ ಆ ದುಃಖಗಳಿಗೆ ಮೂಲವಾದ ಪಾಪಕರ್ಮಗಳು ಪರಿಹಾರ ಆಗಬೇಕು ಅಂತಾದರೆ ನಾವು ಕೃಷ್ಣನನ್ನು ಮೊರೆ ಹೋಗಬೇಕು, ಕೃಷ್ಣನನ್ನು ಭಜಿಸಬೇಕು. ಕೃಷ್ಣನಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ನಾವು ಮಾಡಿದಾಗ ಆ ಕೃಷ್ಣ ಭಕ್ತಿಯ ನಿಮಿತ್ತವಾಗಿ ಭಗವಂತ ನಮ್ಮ ದುಃಖಗಳಿಗೆ ಕಾರಣಭೂತವಾದಂತಹ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಆ ಪಾಪಗಳು ಪರಿಹಾರವಾದಾಗ ತನ್ನಿಮಿತ್ತವಾಗಿ ಬರ್ತಕ್ಕಂತಹ ದುಃಖಗಳು ಪರಿಹಾರವಾಗ್ತಾ ಬರ್ತದೆ. ಆದ್ದರಿಂದ ಕರ್ಷಣ ಭಗವಂತ ನಾವು ಸಜ್ಜನರು ಮಾಡ್ತಕ್ಕಂಥ ಕೊನೆ ಹೊಕ್ಕು ಅನನ್ಯ ಭಕ್ತಿಯಿಂದ ಯಾರು ಭಗವಂತನ ಕೃಷ್ಣನ ಸೇವೆಯನ್ನು ಮಾಡ್ತಾರೆ, ಅನನ್ಯಾಶ್ರಿತೆಯಂತೋ ಮಾಂ ತೇಜನ ಪರಿವಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ಮಹಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಅನನ್ಯ ಭಕ್ತಿಯಿಂದ ತನ್ನ ಮೊರೆ ಹೊಕ್ಕವರನ್ನು ಭಗವಂತ ಕೈ ಬಿಡುವುದಿಲ್ಲ, ಕೃಷ್ಣ ಕೈ ಬಿಡುವುದಿಲ್ಲ. ಅವರೆಲ್ಲ ಯೋಗಕ್ಷೇಮವನ್ನು ಭಗವಂತ ತಾನು ನೋಡ್ಕೊಳ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾನೆ. ಭಗವಂತನ ಭರವಸೆ ಎಂದೂ ಸಹಿತ ಸುಳ್ಳಾಗುವುದಿಲ್ಲ. ಸಾಮಾನ್ಯ ಜನರು ಕೊಡ್ತಕ್ಕಂತಹ ಭರವಸೆಗಳು ಸುಳ್ಳಾಗಬಹುದು, ಆದರೆ ಭಗವಂತ ಕೊಡ್ತಕ್ಕಂತಹ ಭರವಸೆ ಎಂದೂ ಸುಳ್ಳಾಗಲು ಸಾಧ್ಯನೇ ಇಲ್ಲ. ಭಗವಂತ ರಕ್ಷಣೆ ಮಾಡ್ತೇನೆ ಅಂತ ತನ್ನ ಭರವಸೆ ಕೊಟ್ಟರೆ ಖಂಡಿತವಾಗಿ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಕಾಗಿಲ್ಲ. ನಮಗೆ ಸಂಶಯ ಇರುತ್ತೆ, ದೇವರ ಮುಂದೆ ನಾನು ಹೋಗಿ ಪ್ರಾರ್ಥನೆ ಮಾಡಿದ್ದೇನೆ, ದೇವರು ಕೊಡ್ತಾನೋ ಇಲ್ಲವೋ ಎಂಬತಕ್ಕಂಥ ಸಂಶಯ ನಮಗೆ ಬರುತ್ತೆ. ಆದರೆ ದೇವರು ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಣ್ಣ ಸೇವೆ ಆಗಿರ್ಬೋದು, ದೊಡ್ಡ ರೀತಿಯ ಸೇವೆ ಆಗಿರ್ಬೋದು, ಎಲ್ಲವನ್ನೂ ಭಗವಂತ ತಾನು ನೋಡ್ತಾ ಇರ್ತಾನೆ, ತನ್ನ ತಲೆಯಲ್ಲಿಟ್ಕೊಂಡಿರ್ತಾನೆ. ತನ್ನ ಭಕ್ತ ಮಾಡಿರ್ತಕ್ಕಂತಹ ಸೇವೆ ಅದು ಸಣ್ಣದಾಗಿರಬಹುದು, ದೊಡ್ಡ ಮಟ್ಟದ್ದಾಗಿರಬಹುದು, ಅವೆಲ್ಲವನ್ನು ಪರಿಗಣಿಸಿ ಭಗವಂತ ಅವರಿಗೆ ವಿಶೇಷವಾದ ಪ್ರತಿಫಲವನ್ನು ಕೊಡ್ತಾನೆ. ಆದ್ದರಿಂದ ಅಷ್ಟು ಕರುಣೆ ಆ ಭಗವಂತನಿಗಿದೆ ಭಕ್ತರ ಮೇಲೆ. ಆದ್ದರಿಂದ ನಾವು ಭಗವಂತನಲ್ಲಿ ನಿಶ್ಚಲವಾದ ಮನಸ್ಸಿನಿಂದ ಆ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕಷ್ಟೇ. ಆ ಮನಸ್ಸಿನಲ್ಲಿ ಗೊಂದಲಗಳಿರಬಾರದು. ನಾವು ಮಾಡತಕ್ಕಂಥ ಭಕ್ತಿಯಿಂದ ದೇವರು ಒಲಿತಾನೆ ಇಲ್ಲವೋ, ಅಥವಾ ದೇವರು ಫಲ ಬರ್ತಾನೆ ಇಲ್ಲವೋ, ಅಥವಾ ದೇವರು ಇದ್ದಾನೆ ಇಲ್ಲವೋ, ಈ ತರಹವಾಗಿರ್ತಕ್ಕಂಥ ಗೊಂದಲಗಳನ್ನು ಹೊರಗೆ ಹಾಕಿ ನಾವು ನಿಶ್ಚಲವಾಗಿರ್ತಕ್ಕಂತಹ ಭಕ್ತಿ, ಆ ನಿಶ್ಚಲವಾದ ಮನಸ್ಸಿನಿಂದ ಆ ಭಗವಂತನಿಗೆ ನಾವು ನಮ್ಮನ್ನು ಅರ್ಪಣೆ ಮಾಡಿದಾಗ ಯಾವ ತರಹವಾಗಿ ಗೋಪಿಕಾ ಸ್ತ್ರೀಯರು ಭಗವಂತನಿಗೆ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಣೆ ಮಾಡಿಬಿಟ್ರು. ಆದ್ದರಿಂದ ಭಗವಂತ ಅವರಿಗೆ ಪೂರ್ಣವಾದ ಅನುಗ್ರಹವನ್ನು ಮಾಡಿದ್ದಾರೆ. ಅದೇ ತರಹವಾಗಿ ನಾವು ಸಹಿತ ಆ ಭಗವಂತನಿಗೆ ನಮ್ಮನ್ನು ಅರ್ಪಣೆ ಮಾಡಿದಾಗ, ಸ್ವಾರ್ಪಣೆಯನ್ನು ನಾವು ಮಾಡಿದಾಗ ಆ ಭಗವಂತ ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ ಅಂತಹ ದೃಢವಾದ ವಿಶ್ವಾಸ, ಭಗವಂತ ರಕ್ಷಣೆ ಮಾಡ್ತಾನೆ ಅಂತಕ್ಕಂತಹ ವಿಶ್ವಾಸ, ಆ ದಾರಿದ್ರ್ಯ ನಮ್ಮಲ್ಲಿ ಬೇಕು, ಆ ಶ್ರದ್ಧೆ ನಮ್ಮಲ್ಲಿ ಬೇಕು, ಆ ಉತ್ಸಾಹ ನಮ್ಮಲ್ಲಿ ಬೇಕು. ಆ ಶ್ರದ್ಧೆ, ಉತ್ಸಾಹ, ಕಾರುಣ್ಯ ಇವೆಲ್ಲ ನಮ್ಮಲ್ಲಿದ್ದಾಗ ಆ ಭಗವಂತನ ರಕ್ಷಣೆ ನಮಗೆ ಆಗುತ್ತೆ. ಅಂತಹ ಕೃಷ್ಣನ ಅನುಗ್ರಹವನ್ನು ವಿಶೇಷವಾಗಿ ನಾವು ಸ್ಮರಣೆ ಮಾಡ್ತಾ ನಮ್ಮ ದುಃಖಗಳನ್ನೆಲ್ಲ ಕಳೆದುಕೊಳ್ಳೋಣ ಅಂತ ಈ ಪ್ರಸಂಗದಲ್ಲಿ ನಾನು ಹೇಳ್ತಾ, ಈ ಒಂದು ಸನ್ನಿಧಾನ ಗೋಪಾಲಕೃಷ್ಣ ದೇವರ ಸನ್ನಿಧಾನ, ಅಲ್ಲಿ ಪ್ರತೀಕದಲ್ಲಿ ಗೋವೆ ಇದೆ, ಕೃಷ್ಣ ಇದ್ದಾನೆ. ಆದ್ದರಿಂದ ಗೋವುಗಳನ್ನು ಕಾಯತಕ್ಕಂಥ ಕೃಷ್ಣನ ಸನ್ನಿಧಾನ ಇಲ್ಲಿ ಇದೆ. ಅದೇ ತರಹವಾಗಿ ಮಹಾರುದ್ರದೇವರ ಸನ್ನಿಧಾನ ಮತ್ತು ಕಂಚಿ ಕಾಮಾಕ್ಷಿ ದೇವಿಯ ಸನ್ನಿಧಾನ ಎಲ್ಲ ಸನ್ನಿಧಾನದಲ್ಲಿ ಕೂಡಿರ್ತಕ್ಕಂತಹ ಈ ಒಂದು ಕ್ಷೇತ್ರ ಎಂಬುದು ಒಂದು ರೀತಿಯಲ್ಲಿ ಸಕಲ ಕ್ಷೇತ್ರ ಸನ್ನಿಧಾನ ಈ ಒಂದು ಸನ್ನಿಧಾನದಲ್ಲಿದೆ, ಕ್ಷೇತ್ರದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಈ ಹೆಸರು ಗೋಪಾಲಪುರಂ ಅಂತ ಹೆಸರು, ವೇಣುಗೋಪಾಲಪುರಂ ಅಂತ ಹೆಸರು ಇದರದ್ದು. ಆ ಹೆಸರಿಗೆ ಸರಿಯಾಗಿ ವೇಣುಗೋಪಾಲರ ಸನ್ನಿಧಾನ ಈ ಒಂದು ದೇವಸ್ಥಾನದಲ್ಲಿದೆ ಎಂಬುದನ್ನು ಕಂಡಾಗ ನಮಗೆ ಬಹಳ ಸಂತೋಷವಾಗುತ್ತೆ. ನೀವೆಲ್ಲರೂ ಸಹಿತ ಬಹಳ ಉತ್ಸಾಹದಿಂದ ಬಂದಿದ್ದೀರಿ. ಸಾಮಾನ್ಯವಾಗಿ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಕಮಿಟಿಯವರು 4 ಜನ
ಮೆಂಬರ್ಸ್ ಅವರಿದ್ದು ಸ್ವಾಗತ ಮಾಡ್ತಾರೆ. ಆದರೆ ಇಲ್ಲಿ ಕಮಿಟಿಯವರು ಮೆಂಬರ್ಸ್ ಮಾತ್ರ ಅಲ್ಲ, ಎಲ್ಲ ಊರಿನ ಜನರು ಬಂದು ಅತ್ಯಂತ ಶ್ರದ್ಧೆಯಿಂದ ಸ್ವಾಗತ ಮಾಡಿದ್ದನ್ನು ಕಂಡಾಗ ಬಹಳ ಮನಸ್ಸಿಗೆ ಆನಂದವಾಗ್ತಾ ಇದೆ. ಇಷ್ಟು ಉತ್ಸಾಹ, ನಿಮ್ಮಲ್ಲಿರ್ತಕ್ಕಂತಹ ಭಕ್ತಿ ಉತ್ಸಾಹ ಕಂಡಾಗ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಈ ನಿಮ್ಮೆಲ್ಲ ಭಕ್ತಿಗೆ ಆ ಭಗವಂತ ಕೃಷ್ಣ ಒಲಿದು ಮತ್ತು ವಿಶೇಷವಾಗಿ ನಿಮ್ಮನ್ನು ಅನುಗ್ರಹಿಸಲಿ. ಎಲ್ಲರೂ ಸಹಿತ ಉಡುಪಿಗೆ ಬಂದು ಕೃಷ್ಣನ ದರ್ಶನವನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಈ ಒಂದು ಸಮಿತಿಯ ಪ್ರತಿಯೊಬ್ಬರಿಗೂ ಸಹಿತ ಭಗವದ್ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇವೆ. ಕೃಷ್ಣ ಅರ್ಪಣ. ನಮಸ್ಕಾರ. कृष्ण गोविंद नारायण हरे कृष्ण कृष्ण मुकुंद जनार्दन कृष्ण गोविंद नारायण हरे अच्युतानंद गोविंद माधव सच्चिदानंद गोविंद माधव सच्चिदानंद नारायण हरे सच्चिदानंद कृष्ण मुकुंद जनार्दन नारायण हरे कृष्ण कृष्ण मुकुंद जनार्दन कृष्ण गोविंद नारायण हरे नारायण वासुदेव श्री कृष्ण गोविंद हरे मुरारे हे नाथ नारायण वासुदेव ஒரே லைனா வந்தாலும் அப்படி போகலாம். இவருங்க இப்படி வந்து அப்படி போவோம். இப்படி நின்னா என்ன பண்ணுறது? அவரே மறைச்சிருக்கல. லைனில் நடுவில் நிற்காதீங்கப்பா, லைனில் வாங்க. ஒரு லைனா வந்து அந்த சைடா போவோம். அலை ஒரே பக்கமா வாங்க. ரெண்டு பேரும் கமிட்டி side.